ಏನು ತಳಿ ಸರ್ ಇದು ಮೆಣಸು ಗಿಡದ್ದು? ಸಿಜಂಟಾ ಅಂತ ಇದು. ಸಿಜಂಟಾ ಎಲ್ಲಿ ಬೆಳೀತಾರೆ ಸರ್ ಇಷ್ಟು? ಮಾಡಿ ಈಗ ನೆಟ್ ಆನ್ ಮಾಡಿದ್ದೀನಿ. ಏನು ಸರ್? ಸಿಜಂಟಾ ಅಂತ ಇದು. ಇದು ಜಾಸ್ತಿ ಇದು ಬಳ್ಳಾರಿ ಸೈಡ್ ಬೆಳೀತಾರೆ. ಈಗ ನಾವು ಹೊಸದಾಗಿ ಈ ವರ್ಷದಿಂದ ಪ್ರಯೋಗ ಮಾಡಿದ್ದೀವಿ. ಪಪ್ಪಣ ಮನೆ ತೆಗಿದೀಯಾ? ತಡಿಪಟ ಇದು ನೋಡಿಲಿ ಗಿಡ ಇದಕ್ಕೆ ಸ್ಪ್ರೇ ಕೊಡ್ಬೇಕಂತ ನೋಡಿಲಿ ತಡಿ. ನೋಡಿ ಪಪ್ಪಣ ಇದಕ್ಕೆ ಸ್ಪ್ರೇ ಕೊಡ್ಬೇಕಂತ ಸಿಜಂಟಾ. ಲೈಟಾಗಿ ಅದು ಹೊಡಿಬೇಕಾ? ಮೈಕ್ರೋನ್ ಹಳದಿ ಆಗ್ತದ ಅಪ್ಪಾಜಿ. ಇಲ್ಲಿ ನೋಡಿ ಪಪ್ಪಣ ನೋಡಲ್ಲಿ, ಇಲ್ಲಿ ನೋಡಿ, ಇಲ್ಲಿ ನೋಡಿ, ಇಲ್ಲಿ ನೋಡು. ಸ್ಪ್ರೇ ಕೊಡ್ಬೇಕಲ್ಲ ಈಗ? ಒಂದು 20 ದಿವಸ ಮೇಲಾಯ್ತು. ಏನಪ್ಪ? ಸರಿ ಸರಿ, ಹೌದಾ? ಸರಿ ಸರಿ ಆಯ್ತು. ನಮ್ಮ ಫ್ರೆಂಡ್ ಪುರುಷಣ್ಣ ಚಿಕ್ಕಮಗಳೂರಿಂದ ಬಂದಾರೆ ಸರ್. ಇದು ಇದೇ ಮೊದಲು ಬಾರಿಗೆ ನೀವು ಬೆಳೆದಿರೋದು ಇದು? ಹೌದು ಹೌದು. ಸಿಜಂಟಾ ಅಂತ. ಇದು ಟೋಟಲ್ ನಾನು 4 ಎಕರೆಗೆ ಮಾಡಿದ್ದೀನಿ. ಇದು 2 ಎಕರೆ, ಪಕ್ಕದಲ್ಲಿ 2 ಎಕರೆ. ಇದು ಸುಮಾರು 6 ಅಡಿ ಬೆಳೆಯುತ್ತೆ ಗಿಡ. ಒಂದು ಗಿಡದಲ್ಲಿ 400 ಕಾಯಿ ಇದೆ. ಈಚು ಕಾಯಿ ಎಲ್ಲ ಸೇರಿ ನೋಡಿದ್ರಲ್ಲ ನೀವು. ಇದು ಹೈಬ್ರಿಡ್ ಸಸಿ, ಇದು ಹೈಬ್ರಿಡ್ ತಳಿ. ಇದನ್ನ ನಾವು 4 ಅಡಿ ದಾಯಿಕೆ ಹಾಕಿದ್ವಿ. ಒಂದ್ ಗಿಡದಿಂದ ಒಂದ್ ಗಿಡಕ್ಕೆ ಹಿಂಗ್ ಉದ್ದ 1.5 ಅಡಿಗೆ ಹಾಕಿದೀವಿ. 1.5 ಅಡಿ ಉದ್ದ, 4 ಅಡಿ ಅಗಲ. ಆದ್ರೆ ಇದು ಬೆಳೆದಿದ್ದ ಬೆಳವಣಿಗೆ ನೋಡಿದ್ರೆ ಇದು ಇನ್ನೂ 2 ಅಡಿ ಎಕ್ಸ್ಟೆನ್ಷನ್ ಮಾಡಬೇಕು ಅನಿಸ್ತದೆ. ಇದು ಪೂರ್ತಿ ಹೆಸರುಗಾಯಿ ಏನು ಕೊಯ್ಯಲ್ಲ ನೀವು? ಇಲ್ಲ ಸರ್, ಹಸಿಮೆಣಸಿಗೆ ಏನು ಕೊಯ್ಯಲ್ಲ. ಇದನ್ನ ನಾವು ನೋಡಿಲಿ ಕಾಣುತ್ತಲ್ಲ, ಈ ತರ ಹಣ್ಣಾಗುತ್ತೆ ಇದು. ಒಂದು ಹಣ್ಣು ಒಂದು ಗೇಣು ಉದ್ದ ಇದೆ. ಇದನ್ನ ಫುಲ್ ನಾವು ಇಲ್ಲೇ ಗಿಡದಲ್ಲೇ ಬತ್ತಿಸ್ತೀವಿ. ಇದನ್ನ ಬತ್ತಿಸಿ ಸುಕ್ಕು ಮಾಡೋದು ಅಂತ ಹೇಳ್ತೀವಲ್ಲ, ಆ ತರ ಇದರಲ್ಲೇ ಬತ್ತಿ ಗಿಡ ಎಲ್ಲ ಡ್ರೈ ಆಗ್ಬೇಕು. ಅದನ್ನ ಈಗ ಒಣಮೆಣಸಿನಕಾಯಿ ತರಕ್ ಮಾಡಿ ನೀವು ಮಾರಾಟ ಮಾಡ್ತೀರಿ? ಏನ್ ಕೆಜಿಗೆ ಹೋಗುತ್ತೆ ಅವಾಗ? ಇವಾಗ ಪ್ರೆಸೆಂಟ್ ಇದು 400 ರೂಪಾಯಿ ಕೆಜಿ ಇದೆ ಈಗ. ಒಣಗಿದ್ರೆ ಅಲ್ಲಿ ಒಂದ್ ಗಿಡದಲ್ಲಿ 400 ಕಾಯಿ ಅಂದ್ರೆ ಎಷ್ಟು ಕೆಜಿ ನಿರೀಕ್ಷೆ ಇಡ್ತೀರಿ? 1 ಕೆಜಿ ಇಡ್ತೀರಾ? 1 ಕೆಜಿ ಇರ್ಬೋದು. ಒಂದು 800ರಿಂದ 1.5 ಕೆಜಿ ತನಕ ಒಂದೊಂದು ಗಿಡದಲ್ಲಿ ಬರುತ್ತೆ. 800 ಗ್ರಾಮಿಂದ 1.5 ಕೆಜಿ ಒಂದು ಗಿಡ. ಅವರೇಜ್ 1 ಕೆಜಿ ಅನ್ಕೊಳ್ಳಿ. ಒಂದು ಎಕರೆಗೆ 6,000 ಸಸಿ ನಾಟಿ ಮಾಡಿದ್ವಿ. ಇಲ್ಲಿ 6,000 ಕೆಜಿನೇ ಬರುತ್ತೆ. 6,000 ಇಂಟು 400 ಆ ಥರ ಬರುತ್ತೆ. 24 ಲಕ್ಷ ನಿರೀಕ್ಷೆ ಇಡ್ತಾ ಇದ್ದೀರಿ ನೀವು. ಇದನ್ನ ಮೇಂಟೈನ್ ಮಾಡ್ತಕ್ಕಂಥದ್ದು ಬಹಳ ಕಷ್ಟ. ಇದು ಇದಕ್ಕೆ ಸ್ಪ್ರೇಗಳು ತುಂಬಾ ಕೊಡಬೇಕು. ನೋಡಿ ಸರ್, ನಿಮ್ಮ ಬೈಲಲ್ಲಿ ಇದೆ ಮೊದಲ ಬಾರಿಗೆ ಇದು ಮಾಡಿರೋದು? ಹೌದು ಸರ್, ಇದು ಮೊದಲನೇ ನೀವು ಮಾಡಿರೋದು? ಹೌದು. ಇದು ಎರೆನೆಲ್ಲ? ಹೌದು, ನಡೆಯುತ್ತೆ. ಓಕೆ. ಸದ್ಯಕ್ಕೆ ಇಷ್ಟು ಮಾಹಿತಿ ಇರಲಿ.